ನಮಸ್ಕಾರ, ನಾನು ನಿಮ್ಮ ಸದಾಶಿವ ಆರಾಧ್ಯ. ಸದಾ ಸುದ್ದಿಗೆ ಸ್ವಾಗತ. ಪ್ರಧಾನಮಂತ್ರಿಯವರ ಮನ್ ಕಿ ಬಾತ್ ಕಾರ್ಯಕ್ರಮದ 131ನೆಯ ಸಂಚಿಕೆಯ ಸಾರ್ವಜನಿಕ ಪ್ರದರ್ಶನದಲ್ಲಿ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ತಾಲೂಕಿನ ಮಂಚನಬಲೆಯಲ್ಲಿ ಭಾಗವಹಿಸಿದ್ದರು. ಮಂಚನಬಲೆಯ ಬಿಜೆಪಿ ಮುಖಂಡ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀಧರ್ ಅವರು ಶ್ರೀ ಬೀರೇಶ್ವರ ಭವನದಲ್ಲಿ ಆಯೋಜಿಸಿದ್ದ ಮನ್ ಕಿ ಬಾತ್ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಮುಖಂಡರು ಸ್ವಾಗತಿಸಿದರು. ಇನ್ನು ಸಾರ್ವಜನಿಕರೊಂದಿಗೆ ಕುಳಿತು ಮನ್ ಕಿ ಬಾತ್ ಕಾರ್ಯಕ್ರಮ ವೀಕ್ಷಿಸಿದ ಬಳಿಕ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಮಾತನಾಡಿ, ಪ್ರಧಾನಿ ಮೋದಿ ಅವರು ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದವರೆಗೆ ದೇಶದಲ್ಲಿನ ಬದಲಾವಣೆಗಳತ್ತ ಗಮನ ಸೆಳೆಯುತ್ತಿದ್ದಾರೆ ಎಂದರು. ಪ್ರತಿ ತಿಂಗಳು ಕೂಡ ತಿಂಗಳ ಕೊನೆ ಭಾನುವಾರ ಇದು 131ನೇ ಸಂಚಿಕೆ ಅಂತ ಕಾಣ್ತದೆ. 131ನೇ ಸಂಚಿಕೆ. ಯಾವ ಪ್ರಧಾನಮಂತ್ರಿಗಳು ಕೂಡ ಹಿಂದೆ ದೇಶವನ್ನ ಉದ್ದೇಶ ಮಾಡಿ ರೇಡಿಯೋದಲ್ಲಿ ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಅನೇಕ ಹೊಸ ಬದಲಾವಣೆಗಳು, ಅನುಭವಗಳು, ಕಷ್ಟ ಕಾರ್ಪಣ್ಯಗಳು ಎಲ್ಲದರ ಬಗ್ಗೆ ಕೂಡ ಕೇರಳದಿಂದ ಹಿಡಿದು ಕಾಶ್ಮೀರದವರೆಗೆ, ಈ ಕಡೆ ಮಣಿಪುರದಿಂದ ಮುಂಬೈವರೆಗೆ ಎಲ್ಲ ರಾಜ್ಯಗಳ ವಿಶೇಷ ಸಂಗತಿಗಳನ್ನು ಪ್ರತಿ ತಿಂಗಳು ಅರ್ಧ ಗಂಟೆ ಕಾಲ ನಮ್ಮ ಜೊತೆ ಚರ್ಚೆ ಮಾಡ್ತಾರೆ. ನಾನು ಕೂಡ ಇವತ್ತು ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ, ವಿಶೇಷವಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಪ್ರತಿ ತಿಂಗಳು ಕೂಡ ಅವ್ರು ಮಾತನಾಡುವಂಥ ಸಂದರ್ಭದಲ್ಲಿ ಒಂದು ಜಿಲ್ಲಾ ಪಂಚಾಯಿತಿಯ ಒಂದು ಗ್ರಾಮ ನಮ್ಮ ಮುಖಂಡರು ಏನು ಅವರು ಆಯ್ಕೆ ಮಾಡ್ತಾರೆ, ಅಲ್ಲಿ ನೂರಾರು ನಮ್ಮ ಕಾರ್ಯಕರ್ತರು, ನಮ್ಮ ಪಕ್ಷಗಳ ಕಾರ್ಯಕರ್ತರು, ನಮ್ಮ ರೈತರು, ವಿದ್ಯಾರ್ಥಿಗಳು ಇವರೆಲ್ಲರ ಜೊತೆ ಕೂತ್ಕೊಂಡು ನೋಡಬೇಕು ಈ ಕಾರ್ಯಕ್ರಮ ಅಂತ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀವಿ. ಸ್ನೇಹಿತರು, ಆತ್ಮೀಯರು, ಕೃಷ್ಣಮೂರ್ತಿಯವರು ಇಲ್ಲಿ ಮಂಚನಬಲೆಯನ್ನು ಆಯ್ಕೆ ಮಾಡಿದ್ದಾರೆ ಈ ಸರಿ. ಹಾಗಾಗಿ ಇವತ್ತು ಎಲ್ಲ ನಮ್ಮ ಮುಖಂಡರು ಇಲ್ಲಿ ಬಂದಿದ್ರಿ. ನಮ್ಮ PLD ಬ್ಯಾಂಕ್ನ ಅಧ್ಯಕ್ಷರು ಪ್ರಸಾದ್ ಅವರು, ಶ್ರೀಧರ್ ಅವರು, ನಮ್ಮ ಇನ್ನೂ ಎಲ್ಲ ಹಿರಿಯ ಮುಖಂಡರು, JB ನಾರಾಯಣ ಸ್ವಾಮಿ ಅವರು, ಸೀನಪ್ಪನವರು, ಅನೇಕ ಮುಖಂಡರುಗಳು ಇವತ್ತು ಬಂದಿದ್ದೀರಿ, ಕಾರ್ಯಕರ್ತರು ಬಂದಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಕೂಡ ನೋಡಿದ್ದೀರಿ. ಒಂದು ಮಗು, 10 ತಿಂಗಳ ಮಗು ತಂದೆ ತಾಯಿ ಕಳ್ಕೊಳ್ತಾರೆ. ಕಳ್ಕೊಂಡಾಗ ದುಃಖ ತಪ್ಪಿ ಯಾವ ರೀತಿ ದುಃಖ ಇರ್ತದೆ ಅಂತ ನಿಮಗೆ ಗೊತ್ತಿದೆ ತಂದೆ ತಾಯಿಗಳಿಗೆ. ಅಂಥ ದುಃಖದಲ್ಲಿ ಕೂಡ ಆ ಮಗು ಸಾವಿನಿಂದ ಅವ್ರು ಹೊರಗಡೆ ಬಂದಿರಲ್ಲ, ಆ ನೋವಿನಿಂದ, ಆದರೂ ಕೂಡ ಪರರಿಗೆ ಉಪಯೋಗ ಆಗಬೇಕು ತನ್ನ ಮಗುವಿನ ಇದು ಅಂತೇಳಿ ತನ್ನ ಅಂಗಾಂಗಗಳು, ಆ ಮಗುವಿನ ಅಂಗಾಂಗಗಳನ್ನು ಬೇರೆಯವರಿಗೆ ದಾನ ಮಾಡಿರುವಂಥ ಸಂಗತಿಯನ್ನು ಹೇಳಿ ತಾವೆಲ್ಲ ಕೂಡ ನೋಡಿದ್ವಿ. ಇದಕ್ಕಿಂತ ದೊಡ್ಡ ಸಾಕ್ಷಾತ್ಕಾರ ಯಾರಿಗೂ ಬೇಕಾಗಿದೆ. ಅಂದರೆ ಒಂದು ಕಡೆ ನೋವಾಗಿದೆ ತಂದೆ ತಾಯಿಗಳಿಗೆ, ಆದರೆ ಆ ಮಗುವಿನ ಪ್ರಾಣ ಹೋದ್ಮೇಲೂ ಕೂಡ ಆ ಮಗುವಿನಿಂದ ಬೆಳಕು ಜಗತ್ತಿಗೆ ಸಿಕ್ಕಬೇಕು, ಕೆಲವರಿಗೆ ಜೀವ ಸಿಕ್ಕಬೇಕು ಅಂತ ಅಂಗಾಂಗಗಳನ್ನು ದಾನ ಮಾಡಿರುವಂಥ ಅತ್ಯಂತ ಕಿರಿಯ ಒಂದು ಮಗು ಅಂತ ಹೇಳಿದ್ರು, 10 ತಿಂಗಳ ಮಗು. ಮತ್ತು ನೀವು ಅದನ್ನು ನೋಡಿದ್ರಿ, ಅಂಗಾಂಗಗಳನ್ನು ಪಡ್ಕೊಂಡಿರ್ತಕ್ಕಂಥ ಕೆಲವರು ಯಾವ ರೀತಿ ಇವತ್ತು ಶ್ವಾಸಕೋಶ ಅಂದರೆ ಲಂಗ್ಸ್ ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡಿದ್ಮೇಲೆ ಯಾವ ರೀತಿ 14,000 ಅಡಿ ಬೆಟ್ಟ ಹತ್ತಿದ್ದಾರೆ ಅನ್ನೋದನ್ನು ನೋಡಿದ್ವಿ. ಮತ್ತು ಒಂದು ಹೆಣ್ಮಗಳನ್ನು ನೋಡಿದ್ರಿ, ಆಕೆ 100 ಮೀಟರ್ ನಡಿಲಿಕ್ಕೆ ಆಗ್ತಾ ಇರಲಿಲ್ಲ. ಹೃದಯವನ್ನ
ಟ್ರಾನ್ಸ್ಪ್ಲಾಂಟ್ ಆದಮೇಲೆ, ಹೃದಯ ಇವತ್ತು ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಆಕೆ ಯಾವ ರೀತಿ ಎಷ್ಟು ಕಿಲೋಮೀಟ್ರು, 14 ಕಿಲೋಮೀಟ್ರ್ ಏನು ಹೇಳಿದ್ರಲ್ಲ, 14 ಕಿಲೋಮೀಟ್ರ್ ಯಾವ ರೀತಿ ಒಂದು ದೇವಸ್ಥಾನಕ್ಕೆ ಪ್ರವಾಸ ಮಾಡಿದರು. ಮತ್ತು ಇನ್ನೊಬ್ಬರು ಮೂತ್ರಪಿಂಡ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಅವರು ಯಾವ ರೀತಿ ನಮ್ಮ ಶ್ರೀನಿವಾಸ್ ರೀತಿಯಲ್ಲಿ ಅವರು ಕೂಡ ಕ್ರೀಡೆಯಲ್ಲಿ ತೊಡಗಿಸ್ಕೊಂಡು ಆಟ ಆಡ್ತಾ ಇದ್ರು. ಇದನ್ನೆಲ್ಲವನ್ನು ಕೂಡ ನಾವು ನೋಡಿದ್ವಿ. ಹೀಗೆ ಸಾವಾದ್ಮೇಲೆ ನಾವು ಮಣ್ಣಿಗೆ ಹೋಗೋಬಹುದು, ಅಥವಾ ನಾನು ಆರೋಗ್ಯ ಸಚಿವನಿದ್ದಾಗ ಇದನ್ನು ಮಾಡ್ಕೊಂಡು ಬಂದೆ. ಕೋವಿಡ್ ಸಮಯದಲ್ಲಿ ಕೂಡ ಅಂಗಾಂಗ ದಾನಕ್ಕಿಂತ ಮತ್ತೊಂದು ಶ್ರೇಷ್ಠ ದಾನ ಯಾವುದೂ ಇಲ್ಲ. 0.1% ನಮ್ಮ ಜನಸಂಖ್ಯೆಯಲ್ಲಿ ಮರಣ ಹೊಂದಿರತಕ್ಕಂಥವರು ಅಂಗಾಂಗಗಳು ದಾನ ಮಾಡಿದ್ರೆ ಬಹುಶಃ ಈ ಅನೇಕರು ಸಾವಿರಾರು ಜೀವಗಳು ಉಳಿಲಿಕ್ಕೆ ಸಾಧ್ಯ ಇದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೂ ನಮ್ಮ ಮನೆ ಮಗನಾದಂಥ ಸುಧಾಕರಣ್ಣನವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ, ನಮ್ಮ ಮಂಚನಬೆಲೆ ಗ್ರಾಮಕ್ಕೆ ಆಗಮಿಸಿ ಈ ಒಂದು ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಕ್ಕೆ ಅವರಿಗೆ ಒಂದು ಪುಷ್ಪಮಾಲೆಯನ್ನು ಕಾರ್ಯಕ್ರಮದಲ್ಲಿ ಬಿಜೆಪಿ ಉಪಾಧ್ಯಕ್ಷ ಮರಳುಕುಂಟೆ ಕೃಷ್ಣಮೂರ್ತಿ ಸೇರಿದಂತೆ ಹಲವಾರು ಮುಖಂಡರು ಭಾಗವಹಿಸಿದ್ದರು. ಸದಾಶಿವ ಆರಾಧ್ಯ, ಸದಾ ಸುದ್ದಿ, ಚಿಕ್ಕಬಳ್ಳಾಪುರ.